ನಮಸ್ಕಾರ ಸ್ನೇಹಿತರೆ. ಮಕರ ಸಂಕ್ರಾಂತಿ ಅಂದರೆ ಕೇವಲ ಎಳ್ಳು ಬೆಲ್ಲದ ಹಬ್ಬವಲ್ಲ, ಇದು ಧರ್ಮದ ಹಾದಿಯನ್ನು ನೆನಪಿಸುವ ಪವಿತ್ರ ಕಾಲ. ಹಿಂದೆ ಭೂಲೋಕದಲ್ಲಿ ಬಬ್ರುವಾಹನ ಎಂಬ ರಾಜನ ರಾಜ್ಯದಲ್ಲಿ ಹರಿದಾಸ ಎಂಬ ಬ್ರಾಹ್ಮಣ ಮತ್ತು ಆತನ ಪತ್ನಿ ಗುಣವತಿ ವಾಸಿಸುತ್ತಿದ್ದರು. ಗುಣವತಿ ತನ್ನ ಜೀವನವಿಡೀ ದೇವತೆಗಳ ಆರಾಧನೆಯಲ್ಲಿ ಕಳೆದವಳು. ಆದರೆ ಅವಳ ಮರಣದ ನಂತರ ಯಮಲೋಕದಲ್ಲಿ ಏನಾಯಿತು ಎಂಬುದು ಒಂದು ರೋಚಕ ಕಥೆ. ಚಿತ್ರಗುಪ್ತ, ಈಗ ತಾನೇ ಭೂಲೋಕದಿಂದ ಬಂದಿರುವ ಈಕೆಯ ಪುಣ್ಯದ ಲೆಕ್ಕಾಚಾರವೇನು? ಪ್ರಭು, ಈಕೆಯ ಹೆಸರು ಗುಣವತಿ. ಈಕೆ ತನ್ನ ಜೀವನದಲ್ಲಿ ಸಕಲ ದೇವತೆಗಳ ವ್ರತ ಮಾಡಿದ್ದಾಳೆ, ಅತಿಥಿ ಸತ್ಕಾರ ಮಾಡಿದ್ದಾಳೆ. ಈಕೆಯ ಪುಣ್ಯದ ಪಟ್ಟಿ ಬಹಳ ದೊಡ್ಡದಿದೆ. ಚಿತ್ರಗುಪ್ತನ ಮಾತು ಕೇಳಿದ ಧರ್ಮರಾಜನ ಮುಖದಲ್ಲಿ ಒಂದು ಸಣ್ಣ ಅತೃಪ್ತಿ ಮೂಡುತ್ತದೆ. ಇದನ್ನು ಕಂಡು ಗುಣವತಿ ನಡುಗುತ್ತಾ ಮಾತನಾಡುತ್ತಾಳೆ. ಕ್ಷಮಿಸಿ ಮಹಾಪ್ರಭು, ಚಿತ್ರಗುಪ್ತರು ನನ್ನ ಪುಣ್ಯದ ಬಗ್ಗೆ ಹೇಳಿದ್ರು. ನಿಮ್ಮ ಮುಖದಲ್ಲಿ ಬೇಸರ ಏಕಿದೆ? ನನ್ನಿಂದ ಯಾವುದಾದ್ರೂ ಮಹಾ ಅಪರಾಧವಾಗಿದೆಯೇ? ಗುಣವತಿ, ನೀನು ದೇವತೆಗಳನ್ನು ಪೂಜಿಸಿದೆ ನಿಜ. ಆದರೆ ನೀನು ಒಮ್ಮೆಯೂ ನಿನ್ನನ್ನು ಅಂತಿಮವಾಗಿ ತೀರ್ಪು ನೀಡುವ ಧರ್ಮರಾಜನನ್ನು ನೆನೆಯಲಿಲ್ಲ. ನನ್ನ ಹೆಸರಿನಲ್ಲಿ ದಾನಧರ್ಮಗಳನ್ನು ಮಾಡಲೇ ಇಲ್ಲ. ಅದಕ್ಕಾಗಿಯೇ ನಿನ್ನ ಪುಣ್ಯದ ಲೇಖ್ಯ ಪೂರ್ಣವಾಗಿಲ್ಲ. ಪ್ರಭು, ತಿಳಿಯದೆ ಮಾಡಿದ ತಪ್ಪನ್ನು ಕ್ಷಮಿಸಿ. ನಿಮ್ಮ ಪೂಜೆಯ ವಿಧಾನ ನಮಗೆ ತಿಳಿದಿಲ್ಲ. ದಯವಿಟ್ಟು ಆ ಮಾರ್ಗವನ್ನು ನಮಗೆ ತಿಳಿಸಿಕೊಡಿ. ನಾನು ಮರಳಿ ಭೂಲೋಕಕ್ಕೆ ಹೋಗಿ ನಿಮ್ಮ ಈ ಮಹಿಮೆಯನ್ನು ಎಲ್ಲರಿಗೂ ತಿಳಿಸುತ್ತೇನೆ. ಸರಿ ಗುಣವತಿ, ಕೇಳು. ಮಕರ ಸಂಕ್ರಾಂತಿಯ ದಿನದಂದು ಯಾರು ನನ್ನ ಭಕ್ತಿಯನ್ನು ಆರಂಭಿಸುತ್ತಾರೋ ಅವರಿಗೆ ಮೋಕ್ಷ ಲಭಿಸುತ್ತದೆ. ಮನುಷ್ಯನಿಗೆ ಕೇವಲ ಪೂಜೆ ಮುಖ್ಯವಲ್ಲ, ಆಚರಣೆ ಮುಖ್ಯ. ಜೀವನದಲ್ಲಿ ಧೈರ್ಯ ಇರಲಿ, ಪರರನ್ನು ಕ್ಷಮಿಸುವ ಗುಣವಿರಲಿ, ಕಳ್ಳತನ ಸುಳ್ಳಿನಿಂದ ದೂರವಿರು, ಸಿಟ್ಟನ್ನು ಬಿಟ್ಟು ಸದಾ ಸತ್ಯವನ್ನೇ ನುಡಿ. ಸಂಕ್ರಾಂತಿಯಂದು ಎಳ್ಳು ದಾನ ಮಾಡು ಮತ್ತು ವರ್ಷದ ನಂತರ ನನ್ನ ಮೂರ್ತಿಯನ್ನು ಪೂಜಿಸಿ ಅನ್ನದಾನ ಮಾಡು. ಇದೇ ಮೋಕ್ಷದ ಹಾದಿ. ಧರ್ಮರಾಜನ ಆಜ್ಞೆಯಂತೆ ಗುಣವತಿಯು ಮರಳಿ ಭೂಲೋಕಕ್ಕೆ ಬರುತ್ತಾಳೆ. ಯಮಲೋಕದಿಂದ ಮರಳಿ ಬಂದ ಗುಣವತಿಗೆ ಈಗ ಧರ್ಮದ ನಿಜವಾದ ಅರ್ಥ ತಿಳಿದಿತ್ತು. ಅವಳು ಧರ್ಮರಾಜನು ಹೇಳಿದ ಪ್ರತಿಯೊಂದು ಶಬ್ದವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಳು. ಮಕರ ಸಂಕ್ರಾಂತಿಯ ಶುಭ ಮುಹೂರ್ತ ಬಂದಾಗ ಅವಳು ಮತ್ತು ಹರಿದಾಸರು ಭಕ್ತಿಯಿಂದ ವ್ರತವನ್ನು ಆರಂಭಿಸಿದರು. ಗುಣವತಿ, ಇಂದು ಧರ್ಮರಾಜನು ಹೇಳಿದಂತೆ 1 ವರ್ಷದ ಪೂಜೆ ಪೂರ್ಣಗೊಂಡಿದೆ. ನಮ್ಮ ಮನಸ್ಸು ಹಿಂದೆಂದಿಗಿಂತಲೂ ಹೆಚ್ಚು ಶಾಂತವಾಗಿದೆ, ಅಲ್ಲವೇ? ಹೌದು ಸ್ವಾಮಿ. ಕೇವಲ ಉಪವಾಸ ಮಾಡುವುದು ಭಕ್ತಿಯಲ್ಲ, ಹಸಿದವರಿಗೆ ಅನ್ನ ನೀಡುವುದು, ನಮ್ಮೊಳಗಿನ ಕೋಪ ಮತ್ತು ಸುಳ್ಳನ್ನು ತ್ಯಜಿಸುವುದೇ ನಿಜವಾದ ದೇವಪೂಜೆ ಎಂದು ನನಗೀಗ ಅರಿವಾಗಿದೆ. ಧರ್ಮರಾಜನ ಕೃಪೆ ನಮ್ಮ ಮೇಲಿದೆ. ವರ್ಷಗಳು ಕಳೆದವು. ಗುಣವತಿ ಮತ್ತು ಹರಿದಾಸರು ತಮ್ಮ ಜೀವನದ ಅಂತ್ಯದವರೆಗೂ ಧರ್ಮದ ದಶನಿಯಮಗಳನ್ನು ಪಾಲಿಸಿದರು. ಅವರ ಭಕ್ತಿಗೆ ಮೆಚ್ಚಿದ ಧರ್ಮರಾಜನು ಅವರು ಮರಣ ಹೊಂದಿದಾಗ ದೂತರನ್ನು ಕಳುಹಿಸಿ ಅವರನ್ನು ಗೌರವದಿಂದ ಯಮಲೋಕಕ್ಕೆ ಬರಮಾಡಿಕೊಂಡನು. ಈ ಬಾರಿ ಧರ್ಮರಾಜನ ಮುಖದಲ್ಲಿ ಅಸಮಾಧಾನವಿರಲಿಲ್ಲ, ಬದಲಿಗೆ ತೃಪ್ತಿಯ ನಗು ಇತ್ತು. ಗುಣವತಿ, ನಿನ್ನ ಭಕ್ತಿ ಮತ್ತು ನೀನು ಮಾಡಿದ ಪ್ರಚಾರದಿಂದ ಭೂಲೋಕದ ಅನೇಕರಿಗೆ ಧರ್ಮದ ದಾರಿ ತಿಳಿಯಿತು. ನೀನು ಮತ್ತು ನಿನ್ನ ಪತಿಗೆ ಅಕ್ಷಯ ಪುಣ್ಯದೊಂದಿಗೆ ಮೋಕ್ಷವನ್ನು ಕರುಣಿಸುತ್ತಿದ್ದೇನೆ. ಹೀಗೆ ಗುಣವತಿಯು ಮಕರ ಸಂಕ್ರಾಂತಿಯ ಮಹಿಮೆಯನ್ನು ಜಗತ್ತಿಗೆ ಸಾರಿದಳು. ಸ್ನೇಹಿತರೆ, ಈ ಕಥೆ ನಮಗೆ ಕಲಿಸುವುದು ಇಷ್ಟೇ: ದೇವರಿಗೆ ನಾವು ನೀಡುವ ದಕ್ಷಿಣೆಗಿಂತ ನಾವು ಇತರರೊಂದಿಗೆ ನಡೆಸುವ ಸತ್ಯ ಮತ್ತು ಧರ್ಮದ ನಡವಳಿಕೆಯೇ ಶ್ರೇಷ್ಠ. ಈ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ.